ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿ ಅಪ್ಪನ ಹತ್ರ ಒಬ್ಬ ಬಂದು, ನೀವು ನ್ಯೂಸ್ ನೋಡಲಿಲ್ಲ, ನಿಮ್ಮ ಮಗಳು ಸಂಧ್ಯಂಗೆ ಯಾರು ಅನ್ಯಾಯ ಮಾಡಿದ್ರು ಅವ್ರನ್ನ ಹೆಡೆಮುಡಿ ಕಟ್ಟಿ ಕರ್ಕೊಂಡು ಹೋಗಿ ಶಿಕ್ಷೆ ಅನುಭವಿಸೋಂಗೆ ಮಾಡಿದ್ದಾಳಲ್ವ ಅಂತ ಕೇಳ್ತಾರೆ. ಆವಾಗ ಭಾರ್ಗವಿ ಅಪ್ಪನಿಗೆ ತುಂಬ ಖುಷಿಯಾಗುತ್ತೆ. ಒಳ್ಳೆ ಹುಲಿ ಅಂತ ಹೆಣ್ಮಕ್ಳನ್ನ ನೀವು ಸಾಕಿದ್ದೀರಾ ಅಂತ ಹೇಳ್ತಾರೆ. ಅದೆಲ್ಲ ಕೇಳಿ ಭಾರ್ಗವಿ ಅಪ್ಪಂಗೆ ಖುಷಿಯಾಗಿ ಭಾರ್ಗವಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಅರ್ಜುನ್ನ ಮಾತಾಡ್ಸ್ತಿರುವಾಗ ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದು ಹೇಳ್ತಾರೆ, ನೀವು ಭಾರ್ಗವಿಯರ ಹಸ್ಬೆಂಡ್ ಅಲ್ವಾ ಅಂತ ಕೇಳ್ತಾರೆ. ನಾನು ಭಾರ್ಗವಿ ಹಸ್ಬೆಂಡ್ ಅಲ್ಲ, JP ಪಾಟೀಲ್ ಅವ್ರ ಮಗ ಅಂತ ಹೇಳ್ತಾರೆ. ಹೌದಾ, ನಿಮ್ಮ ಹೆಂಡತಿ ನೋಡಿದರೆ ನ್ಯಾಯಕ್ಕೋಸ್ಕರ ಅವ್ರ ಪ್ರಾಣಕ್ಕೂ ಲೆಕ್ಕಕ್ಕಿಲ್ಲದೆ ಹೋರಾಡ್ತಿರ್ತಾರೆ, ಆದರೆ ನೀವು ನೋಡಿದರೆ ಈ ಕ್ರಿಮಿನಲ್ ಹತ್ರ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿಕ್ಕಿ ಇದ್ದವನು, ಇಲ್ಲ ನಾನೇನು ತಪ್ಪು ಮಾಡಿಲ್ಲ, ನಾನು ಸಂಧ್ಯಾನ ಹತ್ರ ಹೋಗೇ ಇಲ್ಲ, ಇದೆಲ್ಲ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಕೇಳ್ತಾರೆ, ನಿಮಗೆ ಗೊತ್ತಲ್ಲ ಸರ್, ನೀವು ಅವಾಗ ಸಂಧ್ಯಾ ಮತ್ತು ಭಾರ್ಗವಿ ಮೇಡಮ್ಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ಈಗ ನೋಡಿದರೆ ಈ ಥರ ಮಾಡ್ತಿದ್ದೀರಲ್ಲ ಅಂತ ಪೊಲೀಸ್ ಹೇಳ್ತಾರೆ. ಅಷ್ಟೊತ್ತಿಗೆ ವಿಕ್ಕಿ, ನಾನೇನು ತಪ್ಪು ಮಾಡಿಲ್ಲ, ನಾನು ಬದಲಾಗಿದ್ದೀನಿ ಅರ್ಜುನ್ ಅಂತ ಹೇಳ್ತಾ ಇರ್ತಾನೆ. ನಿಮ್ಮ ಹೆಂಡತಿ ನೋಡಿದರೆ ನ್ಯಾಯಕ್ಕಾಗಿ ಹೋರಾಡ್ತಿದ್ದೀರಾ, ಆದರೆ ನೀವು ನೋಡಿದರೆ ಈ ಥರ ಮಾಡ್ತಿದ್ದೀರಲ್ಲ ಅಂತ ಅರ್ಜುನ್ ಹಾಗೇನೆ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಭಾರ್ಗವಿ ಅಪ್ಪ ಅಮ್ಮ ಭಾರ್ಗವಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಭಾರ್ಗವಿ ಓಡೋಡ್ತಾ ಬರ್ತಾಳೆ. ಬಂದು ಅಪ್ಪನ ತಪ್ಕೊಂಡು ಹತ್ಬಿಡ್ತಾಳೆ. ಆ ಕಡೆ ಭಾರ್ಗವಿ ತಂದೆನೂ ಮಗಳನ್ನ ಗಟ್ಟಿ ತಪ್ಕೊಂಡು ಹತ್ಬಿಡ್ತಾರೆ. ಭಾರ್ಗವಿ ಹೇಳ್ತಾಳೆ, ಇಷ್ಟು ದಿನಕ್ಕೆ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ ಅಪ್ಪ, ನಾನು ಸಂಧ್ಯನಿಗೆ ನ್ಯಾಯ ಕೊಡಿಸೋದೇ ಹಿಡ್ಬಿಡ್ತೀನೋ, ನಿಮ್ಮ ಮುಂದೆ ಬರಬಾರ್ದು ಅಂತ ಅನಿಸಿತ್ತಪ್ಪ, ಆದರೆ ನಾನೀಗ ಸಂಧ್ಯಂಗೆ ನ್ಯಾಯ ಕೊಡಿಸ್ಬಿಟ್ಟೆ ಅಪ್ಪ ಅಂತ ಭಾರ್ಗವಿ ಹೇಳ್ತಾಳೆ. ಸಂಧ್ಯನ ಸಾಯಿಸಿದ ರಾಕ್ಷಸರಿಗೆ ನೀನು ಶಿಕ್ಷೆ ಕೊಡಿಸ್ದಿಂದ ಖುಷಿ ಆಯಿತು ಮಗಳೇ, ನನಗೀಗ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಿದರು. ಅಷ್ಟೊತ್ತಿಗೆ ಅವ್ರ ಅಮ್ಮನೂ ಹೇಳಿದರು, ಸಂಧ್ಯಾ ಬದುಕಿದ್ದಾಗ ನೆಮ್ಮದಿನೇ ಪಡ್ಕೊಳ್ಲಿಲ್ಲ, ಸತ್ತ ಮೇಲೆ ಈಗ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತಿದೆ ಅಂತ ಹೇಳಿದರು. ಅದೆಲ್ಲ ಕೇಳಿ ಭಾರ್ಗವಿಗೆ ತುಂಬ ಖುಷಿಯಾಯಿತು. ನೀನು ಈ ಕೇಸನ್ನ ಬಿಡಲ್ಲ ಅಂತ ಗೊತ್ತಿತ್ತು ಮಗಳೇ, ನೀನು ಸಂಧ್ಯಂಗೆ ನ್ಯಾಯ ಕೊಡಿಸ್ತೀಯ ಅಂತ ನಂಗೆ ಗೊತ್ತಿತ್ತು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಇಷ್ಟೇ ಅಲ್ಲ ಅಪ್ಪ, ವಿಕ್ಕಿ ಜೈಲಿಗೆ ಹೋಗಿದ್ದನ್ನ ನೋಡಿ ಆ ಪಾಟೀಲು ಶಕ್ತಿ ಪ್ರಸಾದ್ ವಿಲ ಅಂತ ಇದು ಮಾಡ್ತಾ ಇದ್ದಾರೆ. ಇದು ಇನ್ನೂ ಆರಂಭ ಅಪ್ಪ, ನಾನು ನಿನಗಾಗಲಿ ನಮ್ಮ ಅತ್ತೆಗೆ ಅನ್ಯಾಯ ಮಾಡಿದವರಿಗೆ ನ್ಯಾಯ ಕೊಡಿಸ್ತೀನಿ ಅಪ್ಪ. ಈ ಕೇಸಿಂದ ವಿಕ್ಕಿಗೆ ಜೈಲಿಗೆ ಹೋಗಬೇಕಪ್ಪ, ಆಮೇಲೆ ನಮಗೆ ನ್ಯಾಯ ಸಿಗೋದು ಅಂತ ಭಾರ್ಗವಿ ಹೇಳ್ತಾಳೆ. ಭಾರ್ಗವಿ ತಂದೆಗೆ ತುಂಬ ಖುಷಿಯಾಗಿಬಿಡುತ್ತೆ. ಭಾರ್ಗವಿ ಅಮ್ಮ, ನೀನು ಅರ್ಜುನ್ ಅಂತ ಅಳಿಯ ಪಡೆಯೋಕ್ಕೂ ಪುಣ್ಯ ಮಾಡಿರ್ತೀವಿ ಅಮ್ಮ. JP ಪಾಟೀಲ್ ವಿರುದ್ಧ ನೀನು ಗೆಲ್ಲು ಅಂತ ಇಷ್ಟು ನಿನಗೆ ಪ್ರೋತ್ಸಾಹ ಮಾಡ್ತಿದ್ದಾರಲ್ಲ, ನಿಜವಾಗಿಯೂ ಒಳ್ಳೆ ಅಳಿಯ, ಅಂಥ ಗಂಡನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ದೀನಿ ಅಂತೆಲ್ಲ ಅರ್ಜುನಿಗೆ ಹೊಗಳುತ್ತಿರ್ತಾರೆ. ಆದರೆ ಭಾರ್ಗವಿಗೆ ಅರ್ಜುನ್ ಬೈದಿದ್ದೆಲ್ಲ ನೆನ್ಪು ಮಾಡಿಕೊಂಡು ಬೇಜಾರಾಗಿರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ವಿಕ್ಕಿ, ಒಂಚೂರಾಗಿದ್ದರೆ ಈ ಪ್ರತಾಪ ನನ್ನನ್ನು ಅರ್ಜುನ್ ಮುಂದೆ ಸಿಕ್ಕಾಕ್ಸ್ಕೊಳ್ತಿದ್ದ ಅಂತ ಮತ್ತೆ ನಾಟಕ ಮಾಡಿಕೊಂಡು, ನಾನು ಮಾಡಿದ ತಪ್ಪಿಗೆ ಯಾವತ್ತೋ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಸರ್, ನಾನು ಲೈಫಲ್ಲಿ ರಿತು ಬಂದಮೇಲೆ ನಾನು ತುಂಬ ಬದಲಾಗಿದ್ದೀನಿ ಅರ್ಜುನ್, ನಾನು ಈ ತಪ್ಪನ್ನ ಮಾಡೇ ಇಲ್ಲ, ನಾನು ಮಾಡಿದ ಮೊದಲನೇ ತಪ್ಪಿಗೆ ಈಗ ದೇವರು ನನಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ ನಾಟಕ ಮಾಡಿಕೊಂಡು ಅರ್ಜುನ್ ಮುಂದೆ ವಿಕ್ಕಿ ಅಳ್ತಾ ಇರ್ತಾನೆ. ಈಗ ನಾನು ಬದಲಾಗಿದ್ದೀನಿ ಅರ್ಜುನ್ ಅಂತ ವಿಕ್ಕಿ ಮತ್ತೆ ಅಳ್ತಿರ್ತಾನೆ. ಅಷ್ಟೊತ್ತಿಗೆ ಅರ್ಜುನು, ನಾನು ನಿನ್ನನ್ನು ನಂಬ್ತೀನಿ ವಿಕ್ಕಿ, ನೀನು ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ತೀಯ, ಈಗ ಕಳ್ಕೊಂಡಿದ್ದನ್ನ ನಾನು ನಿನಗೆ ಕೊಡೋಕ್ಕಾಗಲ್ಲ, ಆದರೆ ನೀನು ಮುಂದೆ ಚೆನ್ನಾಗಿರ್ತೀಯ, ನಿನ್ನನ್ನು ಹೆಂಗಾರು ಮಾಡಿ ನಾನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಪೊಲೀಸ್ ಇದ್ದವನು, ಇಷ್ಟು ಎಮೋಷನಲ್ ಆಗಬೇಡಿ ಸರ್ ಅಂತ ಅರ್ಜುನಿಗೆ ಹೇಳ್ತಾನೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀವಿನ್ನೂ ನ್ಯೂಸ್ ನೋಡಿಲ್ವ ಸರ್ ಅಂತ ಹೇಳಿ ಒಂದು ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ಹೇಳ್ತಿರ್ತಾರೆ, ವಿಕ್ಕಿ ಅವತ್ತು ಫಾರ್ಮ್ ಹೌಸಲ್ಲಿ ಇರಲಿಲ್ಲ, ಅಪರಿಚಿತ ಮಹಿಳೆ ಜೊತೆ ಹೊರಗಿದ್ದ, ಆ ಅಪರಿಚಿತ ಮಹಿಳೆ ಯಾರು ಅಂತ ಬ್ರೇಕಿಂಗ್ ನ್ಯೂಸ್ ಆಗಿತ್ತು, ಅದು ಅರ್ಜುನ ಅಲ್ಲಿ ನೋಡ್ತಾನೆ. ವಿಕ್ಕಿಗೆ ಅದು ಕೇಳಿ ತುಂಬ ಶಾಕ್ ಆಗಿಬಿಡುತ್ತೆ. ಈ ಕಡೆ ಭಾರ್ಗವಿ ಅಪ್ಪ, ನಾನೊಂದು ಹೇಳ್ತೀನಿ ಮಗಳೇ, ನೀನು ನಮ್ಮ ಬಗ್ಗೆ ಯೋಚನೆ ಮಾಡಬೇಡ, ನಾವು ಬಿದ್ದೋಗಿರೋ ಮರಗಳು, ನಮ್ದು ಹೇಗೋ ಆಗುತ್ತೆ, ಆದರೆ ನಿನ್ನ ಕೇಸು, ನಿನ್ನ ಜೀವನ, ನಿನ್ನ ಗಂಡ ಸಂಸಾರದ ಬಗ್ಗೆ ಯೋಚನೆ ಮಾಡು, ಇನ್ನೂ ಹೊಸ ಕೇಸನ್ನ ತಗೋ,
ನೀನು ಸಾಧನೆ ಮಾಡು, ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಅಂತ ಭಾರ್ಗವಿ ಅಪ್ಪ ಹೇಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ, ಅದೇಗಾಗುತ್ತಪ್ಪ, ನಿಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕಪ್ಪ ಅಂತ ಹೇಳ್ತಾರೆ. ಬೇಡ ಅಮ್ಮ, ಅದೆಲ್ಲ ಬೇಡ, ನಮ್ಮ ಬಗ್ಗೆ ಯೋಚನೆ ಮಾಡಬೇಡ. ಸಂಧ್ಯಂದು ಕೇಸ್ ಮುಗಿಯೋ ತಕ್ಷಣ ಅವನಿಗೂ ನಿಂಗೂ ಯಾವುದೇ ಸಂಬಂಧ ಇಲ್ದಂಗೆ ಇದ್ಬಿಡು ಅಂತ ಭಾರ್ಗವಿ ಅಪ್ಪ ಹೇಳ್ತಿರ್ತಾರೆ. ಭಾರ್ಗವಿ ಮನಸ್ಸಲ್ಲಿ ಅದು ಹಿಂಗೆ ಮುಗಿದಿರೋ ಅಧ್ಯಾಯ ಆಗುತ್ತಪ್ಪ, ಅವ್ರ ಸೊಸೆಯಾಗಿ ಅವ್ರ ಮನೆಯಲ್ಲೇ ಇದ್ದೀನಿ ಅಪ್ಪ, ಅದು ಮುಗಿಯೋದಿಲ್ಲದು ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಭಾರ್ಗವಿ ಅಮ್ಮನೂ ಸಹ ಆ JP ಪಾಟೀಲು, ಅವ್ರ ಸೊಸೆ ಬೃಂದ, ಅವ್ರ ಬಗ್ಗೆ ಎಲ್ಲ ಬಿಟ್ಬಿಡು ಮಗಳೇ ಅಂತ ಹೇಳ್ತಿರ್ತಾರೆ. ಅವ್ರ ಸವಾಸನೆ ಬೇಡ ನಿನಗೆ, ನಿಂದು ನಿನ್ನ ಜೀವನ, ನಿನ್ನ ಗಂಡ ಅಷ್ಟೇ ಇರು ಅಂತ ಹೇಳ್ತಿರ್ತಾರೆ. ಭಾರ್ಗವಿ ಅಪ್ಪ ಕೇಳ್ತಾರೆ, ಪುಟಿ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ತಾಳೆ. ಅರ್ಜುನ್ ತಂದೆ ಏನು ಕೆಲಸ ಮಾಡ್ತಿರೋದು ಅಂತೆಲ್ಲ ಕೇಳ್ತಾನೆ. ಅಷ್ಟೊತ್ತಿಗೆ ಭಾರ್ಗವಿ ಇದ್ದವಳು JP ಪಾಟೀಲ್ ಅಂತ ಹೇಳಕ್ಕೆ ಬರ್ತಾರೆ. ಅಯ್ಯೋ JP ಪಾಟೀಲ್ನ ಬಿಡು, ನಿಮ್ಮ ಮನೆಯವ್ರ ತಂದೆ ಏನು ಮಾಡ್ತಿರೋದು ಅಂತ ಭಾರ್ಗವಿ ತಂದೆ ಕೇಳ್ತಾರೆ. ಮಾವಾಗ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲೇ ಇಲ್ವಲ್ಲಮ್ಮ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಇದ್ದವಳು ನಮ್ಮ ಮಾವ ಲಾಯರ್ ಅಮ್ಮ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾರ್ಗವಿ ಅಮ್ಮ ಹೇಳ್ತಾರೆ, ಏನಮ್ಮ ನೀನು ಎಲ್ಲಿ ಹೋದರೂ ಲಾಯರೇ ನಿಂಗೆ ಸಿಗ್ತಿದ್ದಾರಲ್ಲ, ಸರಿ ಮೊದಲು ನೀನು ಏನೇ ಗೊತ್ತಿಲ್ಲದ್ರೂ ನಿಮ್ಮ ಅಪ್ಪನ ಕೇಳ್ತಿದ್ದಂಗೆ ಈಗ ಏನೇ ನಿನಗೆ ಡೌಟ್ ಇದ್ರೂ ನಿಮ್ಮ ಮಾವನ ಕೇಳಮ್ಮ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಅಪ್ಪ ಇದ್ದರು ಹೌದಮ್ಮ ಅಂತ ಹೇಳ್ತಾನೆ. ಮತ್ತು ಭಾರ್ಗವಿ ತಂದೆ ಕೇಳ್ತಾರೆ, ಅವರು ಹೆಸ್ರು ಹೇಳಮ್ಮ, ಏನಾದ್ರು ನನಗೂ ಅವ್ರಿಗೆ ಗೊತ್ತಾ ಅಂತ ನೆನ್ಪು ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಭಾರ್ಗವಿಗೆ ಏನು ಹೇಳಬೇಕು ಅಂತ ಗೊತ್ತಿರಲ್ಲ. ಈ ಕಡೆ JP ಪಾಟೀಲಿಗೆ ಶಕ್ತಿ ಫೋನ್ ಮಾಡಿ ನೀನೇ ಈ ಕೇಸ್ನ ಗೆಲ್ಲಿಸ್ಕೊಡ್ಬೇಕಪ್ಪ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ JP ಪಾಟೀಲು ಊರು ತುಂಬ ಲಾಯರ್ ಇದ್ದಾರೆ, ಯಾರು ಈ ಕೇಸ್ನ ಗೆದ್ದಿರ್ತಾರೆ ಅಂತ ಅಂದ್ಕೊಂಡೆ ಅಂತ ವ್ಯಂಗ್ಯವಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಶಕ್ತಿ ಪ್ರಸಾದ್ ಹೇಳ್ತಾನೆ, ಏನೋ ಆವಾಗ ಮದುವೆ ಮನೆಯಲ್ಲಿ ಸಿಟ್ಟಲ್ಲಿ ಹೇಳಿದೆ ಕಣೋ ಅಂತ, ಅದಕ್ಕೆ ನಾನು ಹೇಳಿದ್ದು. ನಮ್ಮಿಬ್ಬರ ಮಧ್ಯೆ ಏನೇ ಇರ್ಬೋದು, ಆದರೆ ನಮ್ಮಿಬ್ಬರ ಮಧ್ಯೆನೇ ಬಂದವ್ರನ್ನ ನಾವು ಒಟ್ಟಿಗೆ ಇದು ಮಾಡಬೇಕು, ಸರಿ ಬಿಡು ಏನೋ ಒಂದು ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಏನೋ ಹೇಳೋಣ ಅಂತ ಫೋನ್ ಮಾಡಿದ್ದೆಲ್ಲ ಏನು ಶಕ್ತಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅವ್ನು ಹೇಳ್ತಾನೆ, ಆ ಫೂಟೇಜ್ ಹೇಗೆ ಅವ್ರಿಗೆ ಸಿಕ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಹಾಗಾದರೆ ವಿಕ್ಕಿ ಅವತ್ತು ಹೊರಗೆ ಬಂದಿದ್ದನ್ನ ಹೇಳು, ನನ್ನ ಹತ್ರ ಏನೂ ಸುಳ್ಳು ಹೇಳಬೇಡ, ಏನಾದ್ರು ಮುಚ್ಚು ಮರೆ ಮಾಡಿದ್ರೆ ನಾನು ಹೇಗೆ ಕೇಸ್ ಗೆಲ್ಲಕ್ಕಾಗೋದು ಅಂತ JP ಪಾಟೀಲ್ ಹೇಳ್ತಾನೆ. ಆವಾಗ ಶಕ್ತಿ ಹೇಳ್ತಾನೆ, ಹೌದು ನಾನು ಅವನು ಒಂದು ಕಣ್ಣಿಟ್ಟಿರು ಅಂತ ಮೂರ್ತಿಗೆ ಹೇಳಿದ್ದೆ. ಅವತ್ತು ಫಾರ್ಮ್ ಹೌಸಿಂದ ತುಂಬ ಕುಡಿದು ಅವನು ಹೊರಗೆ ಹೋಗಿದ್ದ. ಅಷ್ಟೊತ್ತಿಗೆ ನಾನು ಅವನಿಗೆ ಕರ್ಕೊಂಬರೋಣ ಅಂತ ಹೋಗಿದ್ದೆ, ನೋಡೋಷ್ಟೊತ್ತಿಗೆ ಅವನಿಗೆ ಸರಿ ಹೊಡೆದಿದ್ರು, ಮತ್ತು ನಾನೇ ಕರ್ಕೊಂಬಂದು ಅವನನ್ನು ಮಲಗಿಸಿದ್ದೆ ಅಂತ ಹೇಳ್ತಾನೆ. ಆವಾಗ JP ಪಾಟೀಲ್ ಕೇಳ್ತಾನೆ, ಹಾಗಾದರೆ ವಿಕ್ಕಿ ಈ ಕೊಲೆ ಮಾಡಿಲ್ವಾ ಅಂದಾಗ, ಈ ವಿಕ್ಕಿ ಮಾತ್ರ ಈ ಕೊಲೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, 100% ನಾನು ಹೇಳ್ತೀನಲ್ಲ, ಅವನು ಈ ಕೊಲೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಅವನು ನಾನೇ ಕರ್ಕೊಂಬಂದಿದ್ದೀನಿ ಮನೆಗೆ ಅಂತ ಹೇಳ್ತಾನೆ. ಆದರೆ ಈಗ ವಿಡಿಯೋ ಲೀಕ್ ಆಗಿದೆಲ್ಲ ಏನು ಮಾಡೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ JP ಪಾಟೀಲು, ಈ ವಿಡಿಯೋ ಲೀಕ್ ಆಗಿದ್ದು ಒಳ್ಳೆಯದೇ ಆಯಿತು, ಯಾಕಂದರೆ ಇದು ಎಲ್ಲರೂ ಡಿಸ್ಅಡ್ವಾಂಟೇಜ್ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನಮಗಿದು ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಇದೆಲ್ಲ ನಾನು ಕೋರ್ಟಲ್ಲಿ ಹೇಳ್ತೀನಿ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನು ಅದನ್ನು ಕೋರ್ಟಲ್ಲಿ ಹ್ಯಾಂಡಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡಿ JP ಪಾಟೀಲ್ ಅವನ ಅಸಿಸ್ಟೆಂಟಿಗೆ ಹೇಳ್ತಾನೆ, ನೋಡಿದ್ಯಾ ಶಕ್ತಿನೇ ನನಗೆ ಫೋನ್ ಮಾಡ್ಕೊಂಬಂದ, ನಮ್ಮ ಕೆಲಸ ಅದಕ್ಕೆ ನಾವು ಮಾಡ್ತಾ ಇರಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಸಿಸ್ಟೆಂಟ್ ಹೇಳ್ತಾನೆ, ಈಗ ನೀವು ಮತ್ತು ಸರ್ ಒಟ್ಟಾದರೆ 100 ಆನೆ ಬಲ ಬಂದಂಗೆ ಆಗುತ್ತೆ ಸರ್ ಅಂತ ಹೇಳ್ತಾನೆ. ಮತ್ತೆ ಕೇಳ್ತಾನೆ ಅಸಿಸ್ಟೆಂಟ್, ಆ ವಿಡಿಯೋದಿಂದ ನಮಗೆ ಹೇಗೆ ಸರ್ ಲಾಭ ಅಂತ, ಹೇಗೋ ಆಗುತ್ತೆ ಅಂತ ನೋಡ್ತೀನಿ ಅಂತ ಹೇಳ್ತಾನೆ. ಸರಿ ಹಾಗಾದರೆ ಅದು ವಿಡಿಯೋ ನಮಗೆ ಫುಲ್ ಸಿಗುತ್ತಾ ನೋಡು ಅಂತ ಹೇಳ್ತಾನೆ. ಹ್ಞೂ ಅಂತ ಇವನು ಹೇಳ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಾರೆ ಪೊಲೀಸು, ಸರ್ ನೋಡಿ ಇಂಥವ್ರನ್ನ ನಂಬೇಡಿ ನೀವು, ಹೆಣ್ಣಿಗೊಂದು ನ್ಯಾಯ ಕೊಡ್ಸಂಗೆ ಮಾಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅರ್ಜುನ್, ಇಲ್ಲ ಕಣೋ ನಾನು ಆ ಥರ ಮಾಡಿಲ್ಲ, ನಾನು ಅವತ್ತು ಎಣ್ಣೆ ಕುಡ್ದಿದ್ದೆ ತುಂಬ, ಸ್ವಲ್ಪ ಹೊರಗೆ ಹೋಗಿದ್ದೆ, ಅಷ್ಟೊತ್ತಿಗೆ ನನಗೆ ಯಾರೋ ಸರಿ ಹೊಡೆದ್ರು, ಬರೀ ಅರ್ಧ ವಿಡಿಯೋ ಮಾತ್ರ ತೋರಿಸಿ ಹೇಳ್ತಿದ್ದಾರೆ, ಫುಲ್ ವಿಡಿಯೋ ತೋರಿಸಿಲ್ಲ, ಪ್ಲೀಸ್ ಕಣೋ ನಂಬೇಡ ಅಂತ ಹೇಳ್ತಾನೆ. ಪೊಲೀಸ್ ಕೇಳ್ತಾನೆ, ಮತ್ತು ಇದನ್ನು ಯಾಕೆ ನೀನು ಮೊದಲು ಹೇಳಲಿಲ್ಲ ಅಂದಾಗ, ಒದೆ ಬಿಟ್ಟು ಬಂದವರು ಹೇಗೆ ಸರ್ ಹೇಳ್ತಾರೆ, ಅದಕ್ಕೆ ಅದನ್ನು ನಾನು ಹೇಳಲಿಲ್ಲ ಅಂತ ಹೇಳ್ತಾನೆ ವಿಕ್ಕಿ.
ಸಂಧ್ಯಾನ ಹತ್ರ ಹೋಗೋದಿರಲಿ, ಅವಳು ಎಲ್ಲಿದ್ದಾಳೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಪ್ಲೀಸ್ ನಂಬು ಅರ್ಜುನ್ ಅಂತ ಹೇಳ್ತಾನೆ. ಮೊದಲು ನೀನು ಇದೇ ಹೇಳ್ತಿದ್ದೆ, ಆದರೆ ಲಾಸ್ಟಿಗೆ ಗೊತ್ತಾಯಿತು ಆ JP ಪಾಟೀಲು ಏನೋ ಸುಳ್ಳು ಸಾಕ್ಷಿ ಮಾಡಿ ನಿನ್ನನ್ನು ಬಿಡಿಸಿದ್ರು. ಈಗನೂ ಅದೇ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಅರ್ಜುನ್ ಇದ್ದವನು ಅವನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿದ್ದಾರಲ್ಲ ಸರ್, ಅದನ್ನು ವಿಚಾರಿಸಿ ಅಂತ ಹೇಳ್ತಾನೆ. ಆವಾಗ ಪೊಲೀಸಿಗೆ ಸಿಟ್ಟು ಬಂದು, ನೀವು ನೋಡಿರೋದು ಬರೀ ಒಂದೇ ವಿಡಿಯೋ, ಈ ಥರ 10 ವಿಡಿಯೋ ನಮ್ಮ ಹತ್ರ ಇದೆ ಅಂತ ಪೊಲೀಸ್ ಹೇಳ್ತಾನೆ. ಎಲ್ಲ ಸಾಕ್ಷಿಗಳು ವಿಕ್ಕಿನೇ ಮಾಡಿದ್ದು ಅಂತ ಹೇಳ್ತಿದ್ದೆ, ಇನ್ನೇನಿದ್ರೂ ಜಡ್ಜ್ ನೋಡೋದು, ಶಿಕ್ಷೆ ಕೊಡೋದು ಅಷ್ಟೇ ಬಾಕಿ ಇರೋದು ಅಂತ ಪೊಲೀಸು ಹೇಳ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.